ಸರ್ ನಮಸ್ತೆ. ನಮಸ್ಕಾರ. ಯಾವ ಊರು? ನೇರ್ಲಿಕೆರೆ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ. ಸೊ ಹಸುಗಳು ಚೆನ್ನಾಗಿದೆ. ಎಷ್ಟಲ್ಲಾಗಿದೆ? ಎರಡಲ್ಲಾಗಿದೆಯಂತೆ. ಸೊ ಇದು ಮೇಡಮ್ ಇದು 12,000 ಆಯ್ತು, ರಾತ್ರಿ ತಗೊಂಡೆ. ಹೌದಾ? ಓಕೆ, ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಬಂಡೂರು ಕುರಿನೂ ಹಾಕಿದ್ದಾರೆ. ಸೊ ಹಸುಗಳನ್ನೇ ಸಾಕದ? ಮೇಲೆ ಇಟ್ಕೊಳ್ಳಿ ಮೈಕು. ಹೌದು ಮೇಡಮ್, ಹೌದು. ಮೇಲೆ ಹಸುಗಳನ್ನೇ ಸಾಕದ? ಓಕೆ. ಎಷ್ಟು ದಿನ ಆಗಿದೆ ಸರ್ ಜಾತ್ರೆಗೆ ಬಂದು? ನಾನು ನಿನ್ನೆ ದಿನ ಬಂದೆ ಮೇಡಮ್, ಒಂದು 5:30-6 ಗಂಟೆ ಬಂದೆ. ಮನ್ನೂರ್ ಜಾತ್ರೆಗೆ ಮುಂಚೆ ಬಂದಿದ್ರಾ ಇಲ್ಲ ಇದೇ ಮೊದ್ಲಾ? ಮೇಡಮ್ ಮೊದ್ಲು ಬಂದಿದ್ದೆ, 3 ವರ್ಷದ ಹಿಂದೆ ಮಾಡಿದ್ರು. ಪ್ರೈಸ್ ಇಟ್ಟಿದ್ರು, ಅವಾಗ ಕಾಂಪಿಟೇಷನ್ ಮಾಡಿದ್ದೆ, ಅವಾಗ ಪ್ರೈಸ್ ಆಗಿತ್ತು. ಏನ್ ಪ್ರೈಸ್ ಇಟ್ಟಿದ್ರಾಗ? ಅವಾಗ ಬೆಳ್ಳಿ ಇಟ್ಟಿದ್ರು. ಬೆಳ್ಳಿ ಇಟ್ಟಿದ್ರಾ? ಓಕೆ ಓಕೆ. ಸೊ ಈ ಸಲ ಚಿನ್ನ ಇಟ್ಟೋದು ಹೆಂಗ್ ಅನಿಸ್ತಾ ಇದೆ? ಪರವಾಗಿಲ್ಲ ಮೇಡಮ್, ಈ ತರ ಮಾಡಿದ್ರೆ. ಸೊ ಈ ಸಲ ಫುಲ್ ಇನಿಷಿಯೇಟ್ ರಾಹುಲ್ ಅವ್ರು ತಗೊಂಡ್ ಮಾಡ್ತಾ ಇದಾರೆ, ಹೆಂಗ್ ಅನಿಸ್ತಾ ಇದೆ? ಹೌದು ಮೇಡಮ್, ಒಂದ್ 3 ವರ್ಷದಿಂದ ಜಾತ್ರೆ ನಡೆದಿರ್ಲಿಲ್ಲ. ಈ ಸರಿ ಎಲ್ಲಾ ಕಡೆ ನಡೀತೈತೆ, ನಾವ್ ಯಾಕೆ ಮಾಡ್ಬೋದು ಅಂತ ಖುಷಿ ಪಟ್ಟಿ, ಅದು ಯೂತ್ ಆಗಿರೋದ್ರಿಂದ ರಾಹುಲ್ ಗೌಡ್ರು ಮಾಡ್ತಾ ಇದಾರೆ. ನಮಗೂ ಸಂತೋಷ, ಖುಷಿ ಅಂತ ಅನಿಸ್ತಾ ಇದೆ. ದೇವರು ಅವ್ರಿಗೆ ಆಶಾ ಆರೋಗ್ಯ ಕೊಟ್ಟು ಚೆನ್ನಾಗಿ ಇದೇ ತರ ಇನ್ನು ಮುಂದೆ ನಡೆಸ್ಕೊಂಡು ಹೋಗ್ಲಿ ಅಂತ ಇಷ್ಟಪಡ್ತೀವಿ ಮೇಡಮ್. ಚೆನ್ನಾಗಿದೆ. ಅಂದ್ರೆ ಯಾವಾಗ್ಲೂ ಮನೆಯಲ್ಲಿ ಹಸುಗಳು ಇರುತ್ತೆ ಒಂದ್ ಜೊತೆ ಇರ್ತವೆ. ಕೆಲ್ಸಕ್ಕೆಲ್ಲ ಹೌದು ಮೇಡಮ್, ನಮ್ ಕೆಲ್ಸಗಳು ನಾನು ಬೇರೆ ಕೆಲ್ಸಕ್ಕೆ ಕಟ್ಟಲ್ಲ, ನಮ್ ಕೆಲ್ಸಗಳು ಮಾಡ್ಕತೀವಿ, ಕಟ್ಟಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹಸುಗಳು. ನೋಡೋಣ, ಪ್ರೈಸ್ ಮಾಡಿದ್ಯಾ ಎಲ್ಲಾದ್ರೂ? ಹೌದು ಮೇಡಮ್, ಹೊಸ ನೀವೇ ವಿಡಿಯೋ ಮಾಡಿದ್ರಿ ಸಿಹಳ್ಳಿ, ಚಾಂಪಿಯನ್ ಆಗಿತ್ತು. ಓಕೆ ಓಕೆ. ಸಿಹಳ್ಳಿನಲ್ಲಿ ಚಾಂಪಿಯನ್ ಆಗಿತ್ತಂತೆ. ನೋಡೋಣ ಈ ಸಲ ಬನ್ನೂರ್ ಜಾತ್ರೆನಲ್ಲಿ ಹಾಕಿದೆ, ಈಗ 2 ಅಲ್ಲಿ ಅಲ್ಲೂ ಪ್ಲೇಸ್ ಆಗೈತೆ. ಓಕೆ ಓಕೆ. ಸೊ ನೋಡೋಣ ಬನ್ನೂರ್ ಜಾತ್ರೆನಲ್ಲಿ ಆಗುತ್ತಾ ಏನು ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೋಡೋಣ ಈ ಸಲ ಹಿಂಗಾಗುತ್ತೆ ಅಂತ. ವ್ಯವಸ್ಥೆಗಳೆಲ್ಲ ಹೆಂಗಿದೆ ಜಾತ್ರೆನಲ್ಲಿ? ಮೇಡಮ್ ಸ್ವಲ್ಪ ನೀರಿನ ತೊಂದ್ರೆ ಸ್ವಲ್ಪ ಕಮ್ಮಿ ಅನ್ಸುತ್ತೆ ಮೇಡಮ್. ಅಂದ್ರೆ ನೀರಿನ ತೊಂದ್ರೆ ಕಡಿಮೆ ಇದೆಯಾ? ನೀರಿನ ಸೌಕರ್ಯ ಬೇಕಿತ್ತು ಅನ್ಸಿದ್ಯಾ? ಸೌಕರ್ಯ ಬೇಕಿತ್ತು ಮೇಡಮ್. ನೀರಿಂದ ಓಕೆ ಓಕೆ. ಅಂದ್ರೆ ಫೆಸಿಲಿಟಿ ಇಲ್ವಾ ನೀರಿನ ಪಕ್ಕದಲ್ಲಿ? ಅಂದ್ರೆ ಆಯ್ತಾ ಮೇಡಮ್, ಅದು ಬಕೆಟ್ ಒಂದೊಂದು ಹಸುಗಳು ಬಕೆಟ್ ಅಲ್ಲಿ ಕುಡಿಯುತ್ತವೆ, ಒಂದೊಂದು ಹಸುಗಳು ತೊಟ್ಟೆಲ್ ಕುಡಿತವೆ ಮಾಡಿದಂಗೆ. ಬಟ್ ತೊಟ್ಟಿ ಕಟ್ಸಿದ್ರೆ ಹೆಲ್ಪ್ ಆಗತ್ತೆ ಅಂತ. ಓಕೆ. ಬಟ್ ಈ ಸಲಿನೇ ಮೊದ್ಲು ಮಾಡಿರೋದ್ರಿಂದ ಸಮಯದ ಅಭಾವ ಬೇರೆ ಇರೋದ್ರಿಂದ, ಸಾಕಷ್ಟು ಏನೋ ಅಂತಂದ್ರೆ ಓಡಾಟಗಳು ಬೇರೆ ಇರೋದ್ರಿಂದ, ಸಮಯದ ಅಭಾವ ಇರೋದ್ರಿಂದ ಖಂಡಿತವಾಗ್ಲೂ ಎಲ್ಲ ಪಾಯಿಂಟ್ ಔಟ್ನು ಕೂಡ ಅವ್ರು ತಗೊಳ್ತಾರೆ. ತಗೊಂಡು ನೆಕ್ಸ್ಟ್ ಇಯರ್ ಅಲ್ಲಿ ಖಂಡಿತ ಮುಂದಿನ ವರ್ಷ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಸೊ ಚೆನ್ನಾಗಿದೆ. ನೋಡೋಣ ಈ ಸಲ ಹೆಂಗಾಗುತ್ತೆ ಅಂತ ಕಮಿಟಿನಲ್ಲಿ. ಥ್ಯಾಂಕ್ ಯು ಸೊ ಮಚ್. ಕಾಂಪಿಟೇಷನ್ ಮಾಡುವ ಮಾಡಿದ್ವಿ ಅಷ್ಟೇ. ಕಾಂಪೀಟ್ ಮಾಡೋದು ಇಂಪಾರ್ಟೆಂಟ್ ಅಷ್ಟೇ, ಪ್ರೈಸ್ ಆಗೋದು ಕೂಡ ಸೆಕೆಂಡ್ರಿ. ಸೊ ಜಾತ್ರೆಗೆ ಬಂದು ನಿಮ್ಮ ಹೊಸ ಹಸುಗಳನ್ನ ಹೋರಿಗಳನ್ನ ಪ್ರದರ್ಶನ ಮಾಡೋದು ಖಂಡಿತ ಇಂಪಾರ್ಟೆಂಟ್. ನೀವು ಈ ರೀತಿ ಬಂದು ಜಾತ್ರೆಗಳಿಗೆ ರೈತರು ಪ್ರದರ್ಶನ ಮಾಡ್ತಾ ಇರೋದ್ರಿಂದಾನೆ ಜಾತ್ರೆಗಳು ಉಳಿತಾ ಇರೋದು. ಸೊ ಖಂಡಿತವಾಗಿ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಹಳ್ಳಿಕಾರ ಪ್ರೀತಿನ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬೆಡಗಿ ಅಂತ ಇಟ್ಟಿದ್ದಾರೆ ಅಂತ. ಓಕೆ ಓಕೆ. ಸೊ ಇದು ಬೆಡಗಿ, ಅದು ಬೆಳ್ಳಿ ಅಂತ ಹೆಸರಿಟ್ಟಿದ್ದಾರೆ. ಸೊ ಚೆನ್ನಾಗಿದೆ, ಮುದ್ದಾಗಿ ಇಟ್ಟಿದ್ದಾರೆ, ಹೆಸರು ಕ್ಯೂಟ್ ಆಗಿದೆ. ಸೊ ತುಂಬಾ ಚೆನ್ನಾಗಿದೆ. ನೋಡೋಣ ಸರ್, ಥ್ಯಾಂಕ್ ಯು. ಯಾವ ಊರು? ಬನ್ನೂರ್ ಹತ್ರ ಕೇತಪುರ ಮೇಡಮ್. ಹೌದಾ? ಓಕೆ. ನಮ್ ಕಟ್ಸೋ ಅಲ್ಲಾಗಿಲ್ಲ. ಹೌದಾ? ಓಕೆ. ಎಷ್ಟು ದಿನ ಆಯ್ತು ಜಾತ್ರೆಗೆ ಬಂದು? ಜಾತ್ರೆ ಮೇಡಮ್ 2 ದಿನ. ಎಷ್ಟು ಜೊತೆ ಹಾಕಿದ್ದೀರಾ? ಇದು ಒಂದ್ ಜೊತೆ, ಅದೊಂದು ಒಂಟಿ ಸಿಂಗಲ್. ಸೊ ಅದು ಬೀಜದೋರಿನಾ? ಇಲ್ಲ ಮೇಡಮ್, ಅದು ಒಂಟಿ ಸಿಂಗಲ್. ಸೊ ಇದು ಒಂದು ಹಸುಗಳು ಹಾಕಿದ್ದಾರೆ ಒಂದ್ ಜೊತೆ. ಹೆಂಗ ಅನಿಸ್ತದೆ ಜಾತ್ರೆ? ಮ್ಯಾಮ್ ಎಲ್ಲ ಫುಲ್ ಈ ಸತಿ ಗ್ರ್ಯಾಂಡ್ ಆಗಿ ಮಾಡೋರೆ. ಕಳೆದ 3 ವರ್ಷದಿಂದ ಎಲ್ಲ ನಿಂತೋಗಿತ್ತು, ಈ ಸತಿ ಫುಲ್ ಗ್ರ್ಯಾಂಡ್ ಆಗಿ ಮಾಡೋರೆ. ಹತ್ರ ಮೈಕ್ ಇಟ್ಕೊಳ್ಳಿ. ಅದು ತುಂಬಾ ಸಂತೋಷ ಆಯ್ತು, ತುಂಬಾ ಖುಷಿ ಆಗ್ತಾ ಇದೆ. ಹಸುಗಳನ್ನೇ ಸಾಕದ ನೀವು ಜಾಸ್ತಿ? ಮೇಡಮ್ ಸೋಗ್ ಮಾತ್ರ ಸಾಕದ್ ನಾವು. ಹೌದಾ? ಓಕೆ ಓಕೆ. ಮತ್ತೆ ಹೆಂಗೆ ಜಾತ್ರೆ ಸೌಕರ್ಯಗಳೆಲ್ಲ ಹೇಗಿದೆ? ಮೇಡಮ್ ಎಲ್ಲ ಅನುಕೂಲ ಮಾಡ್ಕೊಟ್ಟವ್ರೆ. ಈ ಸತಿ ಪ್ರೈಸ್ ಇಟ್ಟಿದ್ದಾರೆ. ಇನ್ನು ಎಷ್ಟೊತ್ತಿಗೆ ಇನ್ನೂ ಭಾರಿ ಜಾತ್ರೆ ಸೇರ್ತೇವೆ ಮೇಡಮ್. ಹೌದಾ? ಓಕೆ ಓಕೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಸೊ ಬೇರೆ ಏನ್ ಮಾಡ್ತೀರಾ ಕೆಲಸ ನೀವು? ಬೇರೆ ಮೇಡಮ್ ಮಾಮೂಲಿ ವ್ಯವಸಾಯ ಮಾಡ್ತೀರಾ? ಓಕೆ ಓಕೆ. ಸೊ ವ್ಯವಸಾಯ ಮಾಡ್ತಾ ಇದಾರಂತೆ. ಸಿಕ್ಕಾಪಟ್ಟೆ ಖುಷಿಯಿಂದ ಜಾತ್ರೆಗೆ ಬಂದಿದ್ದಾರೆ. ತಮ್ಮ ಹಸುಗಳನ್ನ ಹಾಕಿ ಪ್ರೈಸ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ? ಮ್ಯಾಮ್ ಆಗಿದೆ. ಕೆಂಗಲಲ್ಲಿ ಸೆಕೆಂಡ್ ಆಗಿದೆ, ಸಾತ್ನೂರಲ್ಲಿ ಫಸ್ಟ್ ಆಗಿದೆ. ಇನ್ ಬೇರೆ ಕಡೆ ಎಲ್ಲೂ ಹೋಗಿಲ್ಲ. ಈಗ ಬಂದವರು ಸಾಕಷ್ಟು ಕಡೆ ಪ್ರೈಸ್ ನ ಓಡ್ಕೊಂಡು ಬಂದಿರುವಂತಹ ಹಸುಗಳು. ಸೊ ನೋಡೋಣ ಬನ್ನೂರ್ ಜಾತ್ರೆನಲ್ಲೂ ಕೂಡ ಪ್ರೈಸ್ ಮಾಡುತ್ತಾ ಅಂತ ಕಾನ್ಫಿಡೆನ್ಸ್ ಅಂತೂ ಇದೆ. 100% ಕಾನ್ಫಿಡೆನ್ಸ್ ಇದೆ ಪ್ರೈಸ್ ಮಾಡುತ್ತೆ ಅಂತ. ಸೊ ನೋಡೋಣ. ಹಂಗಾದ್ರೆ ಏನ್ ಕೊಡ್ತೀರಾ ಮೇವೆಲ್ಲ ಹಸುಗಳಿಗೆ? ಮಾಮೂಲಿ ಮೇಡಮ್ ಒಣ್ಣಲ್ಲು ಹತ್ರ ಇಟ್ಕೊಳ್ಳಿ. ಒಣ್ಣಲ್ಲು ಹಳೆ ಊಟ ಅಷ್ಟೇ ಮೇಡಮ್. ಅಷ್ಟೇನಾ? ಸೊ ಅಷ್ಟು ಹಾಕಿ ನೋಡ್ಕೊಂಡೆ ಸಾಕು ಅಂತ ಅನ್ಸುತ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ. ಯಾವ ಊರು? ಬೊಮ್ಮನೆಕ್ನಳ್ಳಿ. ಹೌದಾ? ಸೊ ಹಸುಗಳ ನಮ್ಮವೇ ಹಸುಗಳು, ಎತ್ತುಗಳು, ಹೋರಿಗಳು. ಸೊ ಹೋರಿಗಳು. ಓಕೆ. ಎಷ್ಟು ದಿನ ಆಯ್ತು ಸರ್ ಜಾತ್ರೆಗೆ ಬಂದು? ನಾನು ಬಂದು ನಿನ್ನೆ ಬಂದುದು. ಇನ್ನೂ ಒಂದ್ 2 ದಿನ ಇರ್ತೀನಿ ಇಲ್ಲಿ. ಹೌದಾ? ಹೆಂಗ ಅನಿಸ್ತದೆ ಜಾತ್ರೆ? ಸೂಪರ್ ಆಗೈತೆ, ಚೆನ್ನಾಗಿ ಸೇರಿದ್ಯಾ? ದನಗಳೆಲ್ಲ ಬಂದೈತೆ. ಸೊ ಬಹುಮಾನವಾಗಿ ಚಿನ್ನ ಇಟ್ಟಿರೋದ್ರಿಂದ ಹೆಂಗ ಅನಿಸ್ತಾ ಇದೆ?
ಖುಷಿ ಹೊಡೆದ್ರ ಇಲ್ಲ ಅಂದ್ರೆ ಖುಷಿ, ತಗೊಂಡ್ರೆ ಖುಷಿ ಇಲ್ಲ ಅಂದ್ರೆ ಇಲ್ಲ. ಬಟ್ ಆದ್ರೂ ಬಂದಿರೋದ್ ಖುಷಿ ಇದೆ ಅಲ್ಲ, ಬಂದಿರೋದ್ ಖುಷಿ ಇದೆ. ಹಾ, ಮತ್ತೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಜಾತ್ರೆ ಬಗ್ಗೆ? ಜಾತ್ರೆ ಬಗ್ಗೆ ಏನಿಲ್ಲ, ಎಲ್ಲ ಚೆನ್ನಾಗೈತೆ. ಜನಗಳು ಚೆನ್ನಾಗಿ ಸೇರಿ. ಎಷ್ಟು ವರ್ಷದಿಂದ ಹೋರಿಗಳನ್ನ ಕಟ್ತಾ ಇದೀರಾ? ನಾವು ಚಿಕ್ಕದ್ರಿಂದ ಕಟ್ತೀವಿ, ಒಂದ್ 5-6-7-8 ವರ್ಷದಿಂದ ಕಟ್ತಿದೀವಿ. ಓಕೆ ಓಕೆ. 7-8 ವರ್ಷದಿಂದ ಕಟ್ತಾ ಇದೀರಾ. ಸೊ ಈ ಜಾತ್ರೆಗೆ ಇದೇ ಮೊದ್ಲು ಬಂದಿರೋದಾ ಇಲ್ಲ ಅಂತಂದ್ರೆ? ಫಸ್ಟ್ ಬಂದಿರೋದು. ಇದೇ ಫಸ್ಟ್ ಬಂದಿರೋದು. ಚಿನ್ನ ಇಟ್ಟಿದ್ದಾರೆ ಅಂತ ಬಂದಿದ್ದೀರಾ? ಏನಿಲ್ಲ ಮೇಡಮ್, ನಮ್ಗೆ ಒಂದು ಒಳ್ಳೇದಾಗಬೇಕು ಜನಗಳು. ಓಕೆ ಓಕೆ. ಸೊ ನಿಮ್ಮೂರಿನ ಜಾತ್ರೆ ಅಂದ್ರೆ ಖುಷಿ ನಮ್ಗೆ ಮಾಡಬೇಕು. ಎಷ್ಟು ಜೊತೆ ಹೊರೆಗಳನ್ನ ಹಾಕಿದೀರಾ? ನಮ್ಮ ಒಂದೇ ಜೊತೆ. ಹಾಗೆ ಉತ್ತಮವಾಗಿರುವಂತಹ ಚಪ್ರಕ್ಕೂ ಕೂಡ ಈ ಸಲ ಒಂದು ಬಹುಮಾನವನ್ನ ಇಟ್ಟಿದ್ದಾರೆ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲ ನಮ್ಗೆ ಒಂದು ಅನುಕೂಲ, ಚೆನ್ನಾಗಿರ್ಲಿ ಎಲ್ಲ. ಸೊ ಇನಿಷಿಯೇಟ್ ತಗೊಂಡು ಈ ಸಲ ಜಾತ್ರೆ ನಿಂತಿರುವಂತಹ ಜಾತ್ರೆನ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲಾ ಜಾತ್ರೆಗಳಂತೆ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ವಿನಗೊಳಿಸಬೇಕು ಅಂತ ನಡಿಬೇಕು ಅಂತ ಮಾಡ್ತಾ ಇದಾರೆ. ಹೆಂಗ್ ಅನ್ಸುತ್ತೆ? ಚೆನ್ನಾಗೈತೆ. ಜಾತ್ರೆ ಮಾಡ್ಬೇಕು ಅಂತ ಮಾಡ್ಲೇಬೇಕು. ಜಾತ್ರೆಗಳು ನಿಲ್ಬಾರ್ದಲ್ವಾ? ಹಳ್ಳಿ ಭಾಗದಲ್ಲಿರುವಂತಹ ನಿಮ್ಮಂತಹ ರೈತರುಗಳಿಂದ ಖಂಡಿತವಾಗ್ಲೂ ಹಳ್ಳಿಕಾರ್ ಬೆಳೀತಾ ಇದೆ. ನೀವೆಲ್ಲ ಹಸುಗಳನ್ನ ಹೋರಿಗಳನ್ನ ಕಷ್ಟಪಟ್ಟು ಸಾಕಿ ಎಷ್ಟೇ ಖರ್ಚಾದ್ರೂ ಕೂಡ ಜಾತ್ರೆಗಳಿಗೆ ಬಂದು ಜಾತ್ರೆಗಳನ್ನ ಮಾಡ್ತಾ ಇರೋದ್ರಿಂದಾನೇ ಜಾತ್ರೆಗಳು ಕೂಡ ಉಳಿತಾ ಇರೋದು, ಬೆಳೀತಾ ಇರೋದು. ನಿಮ್ಮಂತವರ ಉತ್ತೇಜನ, ಪ್ರೋತ್ಸಾಹ ಖಂಡಿತ ಇದೇ ರೀತಿ ಇರ್ಲಿ ಮುಂದಿನ ದಿನಗಳಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಷ್ಟು ಜೊತೆ ಹೋರಿಗಳನ್ನ ಇದೆ ಸರ್ ಮನೆಯಲ್ಲಿ? ನಮ್ದು ಇದು ಒಂದ್ ಜೊತೆ ಐತೆ. ದೊಡ್ಡ ಎತ್ತಿದ್ವು ಎಲ್ಲ ಕೊಟ್ಬಿಟ್ಟು ಇವಾಗ ಕರುಗಳನ್ನ ತಗೊಂಡಿದ್ದೀರಾ? ಹತ್ರ ಇಟ್ಕೊಳ್ಳಿ. 4 ಸೊ ನೋಡ್ತಾ ಇದ್ದೀರಾ, 4 ಕಲ್ಲಿನ ಒಂದು ಹೋರಿಗಳಿವು, ಚೆನ್ನಾಗಿದೆ. ಸೊ ನೋಡೋಣ ಕಮಿಟಿನಲ್ಲಿ ಏನಾಗುತ್ತೆ ಅಂತ. ಸಾಯ್ತಾ ಟಿಫನ್ ಎಲ್ಲ ನಿಮ್ದು? ಇನ್ನೂ ಇಲ್ಲ, ಮಾಡ್ಬೇಕಂತೆ. ಸೊ ಕಮಿಟಿ ಮುಗಿಯವರೆಗೂ ಇರ್ತೀರಾ ಅಂತ ಅನ್ಸುತ್ತಲ್ಲ. ಆ ಕಡೆ ಇರೋಂಥದ್ದು ನಮ್ಮ ನಾಗಣ್ಣವರವು, ಬಸವನಹಳ್ಳಿ ನಾಗಣ್ಣವರವು. ಸೊ ಬನ್ನಿ, ಅವರ ಬಸವನಹಳ್ಳಿ ನಾಗಣ್ಣವ್ರದಂತೆ ಬನ್ನಿ ಮಾತಾಡ್ಸೋಣ ಹೋರಿಗಳನ್ನ. ನಮ್ಮ ಕೌಸಿ ಅಣ್ಣವರು. ಇದು ಇವೆರಡು ಕೂಟ ಅಲ್ವಾ? ಇಲ್ಲ ನಿಂತ್ಕೊಳ್ಳಿ ಪರವಾಗಿಲ್ಲ. ಇವೆರಡು ಕೂಟ ಅಲ್ವಾ? ಸೊ ನಿಮ್ದೆ. ಈ ಕಡೆ ಇರೋಂಥದ್ದೆಲ್ಲ ಹೌದಾ? ಎಷ್ಟು ಜೊತೆ ಇದೆ ಅವ್ರದ್ದೆಲ್ಲ? ಒಟ್ಟು 3 ಜೊತೆ ಇದೆ. ಸೊ ಇದು ನಿಮ್ದು. ಸೊ ನೀವು ಮುಡುಕುತೆರೆಗೂ ಹಾಕಿದ್ರಿ ಅಲ್ವಾ? ಸೊ ಮುಡುಕುತೆರೆನಲ್ಲಿ ಕೂಡ ನೀವು ನೋಡಿದ್ರಿ ಇವ್ರನ್ನ. ಸೊ ಮುಡುಕುತೆರೆ ಜಾತ್ರೆನಲ್ಲಿ ಕೂಡ ಹಾಕಿದ್ರು. ಅಲ್ಲೇನು ಪ್ರೈಸ್ ಆಯ್ತಾ? ಪ್ರೈಸ್ ಇಲ್ಲ, ಕೇಳಿದ್ರು ಕೊಡ್ಲಿಲ್ಲ. ಏನ್ ಬೆಲೆ ಹೇಳ್ತಾ ಇದ್ದೀರಾ? 110 ಹೇಳ್ತಾ ಇದ್ದೀರಾ. ಸೊ ತುಂಬಾ ಚೆನ್ನಾಗಿದೆ. ಬನ್ನೂರ್ ಜಾತ್ರೆಗೆ ಹಾಕಿರೋ ವಿಶೇಷ? ಜಾತ್ರೆ ಮುಂದುವರಿಲಿ, ಇನ್ನೊಂದ್ ಸ್ವಲ್ಪ ನೋಡ್ತೀವಿ. ಇನ್ನೂ ಒಂದು 4 ಜೊತೆ ಬಂದ್ರೆ ನಮ್ಗೆ ನಮ್ಮ ಬನ್ನೂರ್ ಹೆಮ್ಮೆ, ಗೌರವ ಇರುತ್ತೆ. ಓಕೆ ಓಕೆ. ಸೊ ಖಂಡಿತ ಖುಷಿ ಆಗುತ್ತೆ. ಎಲ್ಲ ಜಾತ್ರೆಗಳು ಕೂಡ ಇದೇ ರೀತಿ ಪ್ರೋತ್ಸಾಹದಿಂದ ಮಾಡ್ತಾ ಇದ್ದೀರಾ. ಸೊ ಬನ್ನಿ, ಈ ಕಡೆ ಇರುವಂತಹ ಹೋರಿಗಳನ್ನ ನೋಡೋಣ. ಚೆನ್ನಾಗಿದೆ. ನೀವು ಮುಡುಕುತೆರೆನಲ್ಲೂ ಕೂಡ ಈ ಒಂದು ಹೋರಿಗಳನ್ನ ನೋಡಿದ್ರಿ. ಕಡೆ ಅಲ್ಲಲ್ಲ, ಆರಲ್ಲೂ ಕಡೆಗೆ ಬಂದಿರುವಂತಹ ಹೋರಿಗಳು. ಸರ್ ಹತ್ರ ಇಟ್ಕೊಳ್ಳಿ. ಆರಲ್ಲೂ ಕಡೆಗೆ ಬಂದಿರುವಂತಹ ಹೋರಿಗಳು. ಏನ್ ಹೇಳ್ತೀರಾ ಸರ್ ಬನ್ನೂರು ಜಾತ್ರೆ ಬಗ್ಗೆ? ನಿಮ್ಮ ಜಾತ್ರೆ? ನಮ್ಮ ಜಾತ್ರೆ ಅಂದ್ರೆ ಬಹಳ ಖುಷಿ ಮೇಡಮ್. ನಿಂತೋಗಿ 4 ವರ್ಷ ಆಗಿತ್ತು. ಈಗ ನಮ್ಮ ಆಪ್ತ ಸ್ನೇಹಿತರಾದ ರಾಹುಲ್ ಗೌಡ್ರವ್ರ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ನಡೆಸೋರೆ ಮೇಡಮ್. ಹೌದಾ? ಅವ್ರಿಗೆ ಈ ಸಂದರ್ಭದಲ್ಲಿ ಅವ್ರಿಗೆ ಬಹಳ ತುಂಬ ಹೃದಯದ ವಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ ರಾಹುಲ್ ಅಣ್ಣವ್ರಿಗೆ. ಓಕೆ. ಸೌಕರ್ಯಗಳೆಲ್ಲ ಚೆನ್ನಾಗಿದ್ಯಾ? ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರಾ? ನೀರು, ಕರೆಂಟು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತೆ ಉತ್ತಮವಾಗಿರುವಂತಹ ಚಪ್ರಕ್ಕೂ ಕೂಡ ಒಂದು ಬಹುಮಾನವನ್ನ ಇಟ್ಟಿದ್ದಾರೆ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಂತೋಗಿದ್ದ ಅದನ್ನ ಪುನರ ಮತ್ತೆ ಶುರು ಮಾಡಿದ್ರಲ್ಲ ಮೇಡಮ್, ಬಹಳ ಖುಷಿ ಇದೆ. ಬಹಳ ಖುಷಿ ಇದೆ ಮೇಡಮ್. ಕಡಿಮೆ ಕಾಲಾವಧಿನಲ್ಲಿ ಕೂಡ ಇಷ್ಟೆಲ್ಲ ಸೌಕರ್ಯಗಳನ್ನ ಮಾಡಿಕೊಟ್ಟಿದ್ದಾರೆ. ಖುಷಿ ಅಂತ ಅನಿಸ್ತಾ ಇದೆ. ಸೊ ಬಹುಮಾನವಾಗಿ ಚಿನ್ನವನ್ನು ಬೇರೆ ಇಟ್ಟಿದ್ದಾರೆ. ಸೊ ಖುಷಿ ಅಂತ ಅನಿಸ್ತಾ ಇದೆ. ನಿಮ್ ಭಾಗದಲ್ಲಿರುವಂತಹ ಜಾತ್ರೆ ಸೊ ಖಂಡಿತ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಇಯರ್ ಎಲ್ಲ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಜಾತ್ರೆ ಬೆಳೆಯುತ್ತೆ. ನಿಮ್ಮೆಲ್ಲರ ಒಂದು ರೈತರ ಪ್ರೋತ್ಸಾಹ ಇದ್ರೆ ಖಂಡಿತವಾಗ್ಲೂ ಮಾಡೋರ್ಗೂ ಕೂಡ ಒಂದು ಉತ್ತೇಜನ ಕೊಟ್ಟ ಹಾಗಾಗುತ್ತೆ. ಖಂಡಿತ ನೆಕ್ಸ್ಟ್ ಇಯರ್ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಚೆನ್ನಾಗಿದೆ. ಪ್ರೈಸ್ ಆಗುತ್ತೆ ಸರ್ ನಿಮ್ದು ಮುಡುಕುತೆರೆನಲ್ಲಿ? ಪ್ರೈಸ್ ಏನಾಗಿಲ್ಲ. ಈಗ ಜಾತ್ರೆ ಯಾವ್ದು ಕೇಳಿದ್ರೆ ಕೊಟ್ಬಿಡ್ತೀರಾ? ಓಕೆ. ಸೊ ತುಂಬಾ ಚೆನ್ನಾಗಿದೆ ಸರ್. ಇದೇ ರೀತಿ ನಿಮ್ಮ ಹಳ್ಳಿಕರ್ ಪ್ರೀತಿನ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ. ಯಾವರು? ನಾವು ಕೇಳ್ಪಡೆ ಚಲೋ ಕಕ್ಕಿಯಾಬಾಳು. ಓಕೆ. ನಿಮ್ಮ ಹೆಸರು? ಕೃಷ್ಣೇಗೌಡರು ಅಂತ. ಓಕೆ. ಇದು ಆರಲ್ಲು ನಿಮಿಷ. ಆರಲ್ಲಿನ ಹಸುಗಳಂತೆ, ತುಂಬಾ ಚೆನ್ನಾಗಿದೆ. ಹಸುಗಳನ್ನ ಸಾಕದ ಸರ್ ನೀವು? ನಮ್ದು ನಾವು ಹುಟ್ಟಿದ 18 ವರ್ಷದಿಂದ ಹಸುಗಳೇ ಸಾಕೋದು. ಹೌದಾ? ಓಕೆ ಓಕೆ. ಸೊ ಕೆಲ್ಸಕ್ಕೆಲ್ಲ ಬೆಳೆಸ್ತೀರಾ ಸರ್? ಇದ್ರ ಉಳುಮೆ ಮಾಡ್ತೀವಿ, ಕಬ್ಬೇರ್ತೀವಿ, ಎಲ್ಲ ಕೆಲಸ ಮಾಡ್ತೀವಿ. ಈ ಸೀಸನ್ ಬಂದಾಗ 2 ತಿಂಗಳು ರೆಸ್ಟ್ ಕೊಡ್ತೀರಾ? ಹತ್ರ ಇಟ್ಕೊಳ್ಳಿ ಮೈಕು. ರೆಸ್ಟ್ ಕೊಡ್ತೀವಿ. ಯಾವ್ಯಾವ ಜಾತ್ರೆ ಮಾಡ್ತೀರಾ? ನಾವು ಹೇಮಗಿರಿ, ಚುಂಚನಗಟ್ಟೆ, ಬೇಬಿ, ಸಿಹಳ್ಳಿ, ಮುಡುಕ್ತಾರೆ, ಆಮೇಲೆ ಎಲ್ಲ ಜಾತ್ರೆಗಳು ಮಾಡ್ತೀರಾ? ಎಲ್ಲ ಜಾತ್ರೆಗಳು ಮಾಡ್ತೀರಾ? ಓಕೆ. ನಿಮ್ಮ ಹಸುಗಳು ಪ್ರೈಸ್ ಮಾಡಿದ್ಯಾ ಸರ್? ನಮ್ಮ ಹಸುಗಳು ಹೇಮಗಿರಿಯಲ್ಲಿ 3 ಸರಿ ಮಾಡಿದೆ, ಬೇಬಿಲಿ 3 ಸರಿ ಮಾಡಿದೆ, ಸಿಹಳ್ಳಿಲಿ 3 ಸರಿ ಮಾಡಿದೆ. ಚಾಂಪಿಯನ್ ಈ ಸರಿ 700 ಮಾಡಿದೆ. 700 ಚಾಂಪಿಯನ್. ಸಾಕಷ್ಟು ಕಡೆ ಪ್ರೈಸ್ ಮಾಡಿ ಬಂದಿರುವಂತಹ ಹಸುಗಳು
ಸಣ್ಣ ಕರೆ ಅಲ್ಲೂ ಆಗಿರೋದ್ರಿಂದ ಇಲ್ಲಿವರೆಗೆ 6 ಗಂಟಲು ಪ್ರೈಸ್ ಮಾಡ್ಕೊಂಡ್ ಬಂದಿದ್ದೇವೆ. ಸೊ 6 ಅಂತ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮೈಕಟ್ಟೆಲ್ಲ ಕೂಡ ನೋಡ್ತಾ ಇರ್ಬೋದು. ಏನ್ ಬೆಲೆ ಹೇಳ್ತಾ ಇದ್ದೀರಾ ಸರ್ ಇದು? ಇದು ನಮ್ಗೆ 3,10,000 ಆಗಿದೆ. ನಾವು 5.5 ಲಕ್ಷ ಈಗ 5.5 ಲಕ್ಷ ಹೇಳ್ತಾ ಇದ್ದೀರಾ. ಓಕೆ. ಸೊ ನೋಡ್ಬೋದು ಒಂದ್ಸಲಿ ಅದ್ರ ಉದ್ದಾಪನ್ನ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ. ಸೊ ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ಸೊ ಉದ್ದಪನ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಜಾತ್ರೆ ಬಗ್ಗೆ? ನಮ್ಗೆ ಜಾತ್ರೆ ಬಗ್ಗೆ ಭಾರಿ ಖುಷಿ ಆಗುತ್ತೆ. ಈ ಬನ್ನೂರ್ ಜಾತ್ರೆ ಭಾರಿ ಅದ್ದೂರಿಯಾಗಿ ಮಾಡಿದ್ದಾರೆ. ಲೈಟ್ ಎಲ್ಲ ಸೌಲಭ್ಯ ಎಲ್ಲ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಸೌಕರ್ಯಗಳು ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಓಕೆ ಓಕೆ. ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ನೀರು ಸಪ್ಲೈ, ಕರೆಂಟ್, ಇದು ಲೈಟ್ ರಾತ್ರಿ ಎಲ್ಲ ಬಂದು ಲೈಟ್ ಎಲ್ಲ ಮಾಡಿದ್ದಾರೆ. ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲ ಅನುಕೂಲಗಳು ಕೊಟ್ಟಿದ್ದಾರೆ. ಓಕೆ. ಮತ್ತೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಗೆ ಇಲ್ಲಿ ಬನ್ನೂರ್ ಬಂದಿದ್ದಕ್ಕೆ ಭಾರಿ ಖುಷಿ ಆಗುತ್ತದೆ. ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ಬನ್ನೂರ್ಗೆ? ಇದೇ ಫಸ್ಟ್ ಟೈಮ್ ಬಂದಿರೋದು. ಬಟ್ ಆದ್ರೂ ಖುಷಿ ಕೊಟ್ಟಿದೆ ಜಾತ್ರೆ. ಓಕೆ. ಸೊ ಈ ಸಲ ಚಿನ್ನ ಬೇರೆ ಬಹುಮಾನವಾಗಿ ಇಟ್ಟಿದ್ದಾರೆ. ರಾಹುಲ್ ಗೌಡ ಅವರ ನೇತೃತ್ವದಲ್ಲಿ ಜಾತ್ರೆ ನಡೆಸ್ತಾ ಇದ್ದಾರೆ. ರಾಹುಲ್ ಗೌಡ ಅವರು ಇತಿಹಾಸದಲ್ಲಿ ಬನ್ನೂರ್ ಜಾತ್ರೆನ ಯಾರು ಮಾಡಿರಲಿಲ್ಲ. ಈ ಸಲ ಅದ್ದೂರಿಯಾಗಿ ಮಾಡಿ ರೈತರಿಗೆಲ್ಲ ಉತ್ಸವ ಕೊಟ್ಟು ಊಟ ಎಲ್ಲ ರಾತ್ರಿ ಎಲ್ಲ ಊಟಕ್ಕೆ ಬನ್ನಿ ಅಂತ ರಾಸುಗಳಿಗೆಲ್ಲ ಫೋನ್ ಮಾಡಿ ಊಟ ಹಾಕಿದ್ದಾರೆ. ಮುಂದೆನೂ ಇದೇ ರೀತಿ ಮಾಡ್ಲಿ ಅಂತ ಅವ್ರಿಗೆ ನಾವು ಆಶೀರ್ವಾದ ಮಾಡ್ತೀವಿ. ಅವ್ರ ಮುಂದೆ ಚೆನ್ನಾಗಿ ಇನ್ನೂ ಅದ್ದೂರಿಯಾಗಿ ಮಾಡ್ಲಿ, ಇನ್ನೂ ಹೆಚ್ಚಿನ ಜನ ಬನ್ನೂರ್ಗೆ ಬರ್ಲಿ. ಖಂಡಿತ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಖಂಡಿತ ಜನ ಬರ್ತಾರೆ. ಇದು ಮೊದಲನೇ ವರ್ಷ ಆಗಿರೋದ್ರಿಂದ ಇದು ಪ್ರಾರಂಭ. ಸೊ ಮುಂದಿನ ವರ್ಷದಲ್ಲಿ ಇನ್ನೂ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇನ್ನೂ ರೈತರಿಗೆ ಇನ್ನೂ ಅನುಕೂಲಗಳೊಂದಿಗೆ ಮಾಡ್ತಾರೆ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ. ಮತ್ತೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಗೆ ಅದೇ ಖುಷಿ ಮೇಡಮ್ ಅವರ, ಇಷ್ಟೊಂದು ಒಬ್ಬರೇ ವಹಿಸ್ಕೊಂಡು ಅಧ್ಯಕ್ಷ ಸ್ಥಾನನ ಅವ್ರು ಈ ಚಾಲೆಂಜ್ ಆಗಿ ಮಾಡ್ತಾರಲ್ಲ, ಅದು ನಮ್ಗೆ ಹೆಮ್ಮೆ. ರೈತರಿಗೆ ಆತರ ಎಲ್ಲ ಮಾಡ್ರೆ ಇನ್ನೂ ಹೆಚ್ಚಿನ ಜನ ಬರ್ತಾರೆ ಮುಂದೆ. ಆಮೇಲೆ ಹೆಚ್ಚಿನ ಜನ ಸಾಕ್ತಾರೆ. ಈಗ ದನ ಸಾಕರ್ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಈ ತರ ಸೌಲಭ್ಯ ಎಲ್ಲ ಮಾಡಿದ್ರೆ ಆಸಕ್ತಿ ಬರುತ್ತೆ. ನಾವು ಹೋಗ್ಬೇಕಣಪ್ಪ, ಅವು ಹೋಗ್ಬೇಕು, ನೋಡ್ಬೇಕು. ನಾವು ಆಯಲ್ಲ ಬಿಡೋದು. ನಮ್ಮನೆ ನಿಮ್ಮ ಮಕ್ಕಳ ತರನೇ ಇದ್ರೆ ಎಲ್ಲ ಇಟ್ಕೊಂತಾರೆ ಅವು. ಆತರ ಈ ತರ ರಾಹುಲ್ ತರ ಅವ್ರು ಮಾಡಿದ್ರೆ ಇನ್ನೂ ಹೆಚ್ಚಿನ ಜನ ಸಹಕಾರ ಕೊಡ್ತಾರೆ, ಇಷ್ಟಪಡ್ತಾರೆ. ಅವ್ರಿಗೆ ಮುಂದೆ ಇನ್ನು ಒಳ್ಳೇದ್ ಮಾಡಿ ಅವ್ರಿಗೆ ಶಕ್ತಿ ಕೊಡ್ಲಿ, ಇನ್ನು ಹೆಚ್ಚಿನ ರೀತಿ ಮಾಡ್ಲಿ ಅಂತ ನಾವು ಅವ್ರಿಗೆ ಆಶೀರ್ವಾದ ಮಾಡ್ತೀವಿ. ಖಂಡಿತ ಸರ್, ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಖಂಡಿತ ಇದೇ ರೀತಿ ಇದ್ರೆ ಎಲ್ಲಾ ಜಾತ್ರೆಗಳು ಕೂಡ ಇದೇ ರೀತಿ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗುತ್ತೆ. ಮುಂದಿನ ವರ್ಷದಲ್ಲಿ ಬನ್ನೂರು ಜಾತ್ರೆ ಕೂಡ ಇನ್ನೂ ದೊಡ್ಡ ಮಟ್ಟದಲ್ಲಿ ನಿಮ್ಮೆಲ್ಲರ ಮುಂದೆ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವೊಂದು ರಾಹುಲ್ ಅವ್ರು ಕೇಳ್ಕೊತೀವಿ. ಹೇಳಿ ಸರ್. ಬನ್ನಿ. ಈಗ 700 ಬೆಟ್ಟ ಇದಲ್ಲ, ಅಲ್ಲಿ ಪ್ರಾಂಪ್ಟ್ ಆಗಿ ಸೆಲೆಕ್ಷನ್ ಮಾಡಿದ್ರು. ಯಾರು ಪರ ರೆಕಮೆಂಡ್ ಅವ್ರು ಮಾಡ್ಲಿಲ್ಲ. ಅದೇ ರೀತಿ ರಾಹುಲ್ ಅವರು ಅದೇ ರೀತಿ ಯಾರಿಗಾರ ಸಿಕ್ಲಿ ಬಸವಣ್ಣ, ಅದು ರೈತ ಯಾರಿಗಾರ ಸಿಕ್ಲಿ, ಎಲ್ಲ ಸಿಕ್ಕರು ರೈತರಿಗೆ. ನಾನು ರೈತ, ಅವರು ರೈತ, ಅವರು ರೈತ. ಪರ್ಫೆಕ್ಟ್ ಆಗಿ ಮಾಡ್ಲಿ, ಯಾರು ರೆಕಮೆಂಡ್ ಮಾಡಬಾರ್ದು. ಯಾರು ಒಳ್ಳೆ ಹಸುಗಳು ಸಾಕಿದ್ರೆ ಅವಕ್ಕೆ ಹಳ್ಳಿಕಾರ ಯಾರವೆ ಅದನ್ನ ಜಾತಿ, ಅಲ್ಲು, ಏಜು, ಉದ್ದ, ಪನ್ನ ಎಲ್ಲ ನೋಡಿ ಯಾರಿಗಾರ ಸಿಕ್ಲಿ ಅದು. ನಮ್ಗೆ ಎಲ್ಲರೂ ಮಾಡಬಾರ್ದು, ರಾಜಕೀಯ ಮಾಡಬಾರ್ದು. ಡಾಕ್ಟರ್ ಏನ್ ಮಾಡ್ತಾರೆ ಅದಕ್ಕೆ ಡಾಕ್ಟರ್ಗೆ ಪರ್ಮಿಷನ್ ಕೊಡ್ಬೇಕು. ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಬದ್ಧರಾಗಬೇಕು. ಅದನ್ನ ಮಾಡ್ಕೊಟ್ರೆ ಸಾಕು. ಖಂಡಿತ ಯಾವುದೇ ರೀತಿಯಾದಂತಹ ಭೇದ ಭಾವ ಇರೋದಿಲ್ಲ. ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲದೆ ಖಂಡಿತವಾಗಿ ಒಳ್ಳೆಯ ರೀತಿಯಾದಂತಹ ತೀರ್ಪುಗಳನ್ನೇ ಕೊಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಖಂಡಿತ ಕಮಿಟಿ ಕೂಡ ಒಂದು ಒಳ್ಳೆ ಮಟ್ಟದಲ್ಲಿ ನಡೆದು ಯಶಸ್ವಿ ಆಗುತ್ತೆ. ಎಲ್ಲ ಬಂದು ಲೈಟ್ ಇಲ್ಲ ಎಲ್ಲ ಮಾಡಿದಾರೆ ಕಮಿಟಿ ಪಾಪ, ಅವರ ಜವಾಬ್ದಾರಿ ತಗೊಂಡಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ತೆ. ಹಸುಗಳು ತುಂಬಾ ಚೆನ್ನಾಗಿದೆ. ಎಷ್ಟಲ್ಲಿನ ಹಸು ಕಡೆಗೆ ಬಂದಿದೆಯಾ? ಓಕೆ. ಅಂಡ್ ಕೆಂಗಲಲ್ಲಿ ಸೆಕೆಂಡ್ ಪ್ರೈಸ್ ಮಾಡಿದಂತಹ ಹಸುಗಳು ಈಗ ಎಷ್ಟೆಲ್ಲ ಕಡೆಗೆ ಬಂದಿರುವಂತಹ ಹಸುಗಳು ತುಂಬಾ ಚೆನ್ನಾಗಿದೆ. ಬನ್ನೂರು ಜಾತ್ರೆಗೆ ಬಂದು ಎಷ್ಟು ದಿನ ಆಯ್ತು ಸರ್? ನಿನ್ನೆ ಸಂಜೆ ಬಂದ್ರಾ? ಹೆಂಗ ಅನಿಸ್ತದೆ ಜಾತ್ರೆ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಎಲ್ಲ ಅನುಕೂಲ ಚೆನ್ನಾಗಿದೆ. ಇಟ್ಕೊಳ್ಳಿ ಸರ್, ಆ ಕಡೆ ಒಬ್ರು ಯಾರಾದ್ರು. ಎಲ್ಲ ಅನುಕೂಲ ಚೆನ್ನಾಗೈತೆ. ಇಟ್ಕೊಳ್ಳಿ ಎಲ್ಲ ಅನುಕೂಲ ಎಲ್ಲ ಚೆನ್ನಾಗೈತೆ. ನಿಮಿಷ ಇಟ್ಕೊಳ್ಳಿ ಆ ಕಡೆ. ಅನುಕೂಲಗಳೆಲ್ಲ ಚೆನ್ನಾಗಿದೆಯಾ? ಎಲ್ಲ ಚೆನ್ನಾಗೈತೆ ಮೇಡಮ್. ತುಂಬಾ ಅನುಕೂಲ ಚೆನ್ನಾಗಿ ಮಾಡಿದ್ದಾರೆ. ನಾನು ಇದೇ ಫಸ್ಟ್ ಮೇಡಮ್ ಜಾತ್ರೆಗೆ ಅಂತ ಯಾವೂರಿಂದ ಬಂದಿರೋದು ಸರ್? ಮದ್ದೂರು ತಾಲೂಕು ಬಿಸರಗಳ್ಳಿ. ತುಂಬಾ ದೂರದಿಂದ ಬಂದಿದ್ದೀರಾ? ಬೆಳ್ತೂರು ಅಂದ್ಬಿಟ್ಟು ಅಲ್ಲಿಂದ ಬಂದಿರೋದು ಮೇಡಮ್. ಈ ನಾವು ಏನ್ ಕೇಳಕೊಳ್ಳೋದು ಅಂದ್ರೆ ಮೇಡಮ್, ಈ ಚೆನ್ನಾಗಿ ಮೆರೆಯುವಂತ ಬಸವಣ್ಣನ ಕಟಿಂಗ್ ಕೊಡ್ತಾ ಇದಾರೆ. ಅದು ಮನ್ಸು ತುಂಬಾ ನೋವಾಗುತ್ತಾ ಇದೆ ಮೇಡಮ್. ತುಂಬಾ ನೋವಾಗ್ತಾ ಇದೆ. ಇದು 2 ವರ್ಷ
ಬಕ್ರೀದ್ ಹಬ್ಬಕ್ಕೆ ಕೊಟ್ಟಿದ್ದಾರೆ. ಓಕೆ ಓಕೆ. ತುಂಬಾ ಹೊಟ್ಟೆ ಉರ್ದಿ ನಾವು ಬೇರೆ ಕಡೆ ಹೋಗಿದ್ದ ಹಸುನ ಸೆರೆ ಬಿಡಿಸಿ ಬೇರೆಯವ್ರಿಗೆ ಕೊಡ್ಸಿ ಅನಿವಾರ್ಯದಿಂದ ಹೋದ ವರ್ಷನೂ ಬಕ್ರೀದ್ ಹಬ್ಬದಲ್ಲಿ ಕಟಿಂಗ್ ಕೊಟ್ಟಿದ್ರು. ಅಲ್ಲೋಗಿ ತಕ ಬಂದು ತಿರ್ಗಾ ಕೂಟ ಮಾಡ್ದು. ಕೂಟ ಮಾಡಿ ಸಾಕಿ ಇವತ್ತು ಈ ಮಟ್ಟಿಗೆ ನಿಂತಿದ್ದೇವೆ. ನಮ್ಗೆ ಏನೋ ಕಮ್ಮಿ ಕಸಾಯಿಖಾನೆಗೆ ಮಾಡಿರೋದು ಮೇಡಮ್. ಅದೊಂದು ಜನ ನಮ್ಮ ರೈತರು ದುಡ್ಡಾಸೆಗೋಸ್ಕರ ಮಾರ್ಕೋದು ಸೂಕ್ತ ಅಲ್ಲ ಮೇಡಮ್. ಕಸಾಯನಖಾನೆಗೆ ದನ ಬೆರೆಯುವಂತ ಬಸವಣ್ಣನ ತಕೋಗಿ ಕಸಾಯನಖಾನೆ ಕೊಟ್ಟೋದು ತುಂಬಾ ಅನ್ಯಾಯ. ಇವತ್ತು ಈ ದನ ಇನ್ನು 10 ವರ್ಷ ಮೆರೀತೆ ಮೇಡಮ್. 10 ವರ್ಷ ಮೆರೆಯುವಂತ ಬಸವಣ್ಣನ ಇವತ್ತು 2 ವರ್ಷದಲ್ಲೇ ತೀರ್ಸ್ಬಿಟ್ಟಿರೋದು. ನಾವು ಯಾಕೆಂದ್ರೆ ನಮ್ಮ ಮನೇಲೆ ಸಾಕಿ ನಾವು ಚಿಕ್ಕಬಳ್ಳಾಪುರ ಕೊಟ್ಟಿದ್ದು. ಚಿಕ್ಕಬಳ್ಳಾಪುರದವ್ರು ಏನ್ ಮಾಡವ್ರೆ 1 ಲಕ್ಷ ಪ್ರೈಸ್ ಆಯ್ತು ಅಂತ ಅನ್ಬಿಟ್ಟೆ ಯಾರೋ ಬೇರೆ ಅನಿವಾರ್ಯದಿಂದ ಬಿಡಿಸ್ಕೊಂಡು ಸಾಬ್ರಿಗೆ ಕೊಟ್ಬಿಟ್ಟಿದ್ದಾರೆ. ಅದೊಂದು ತುಂಬಾ ಹೊಟ್ಟೆ ಉರಿತಾ ಇದೆ. ಜನ ಅದೊಂದು ಸಹಕಾರ ತಪ್ಪಿಸ್ಬೇಕು ಅಂತ ನಾವು ಕೇಳ್ಕತ್ತೀವಿ ಮೇಡಮ್. ಹೌದು ಸರ್, ಖಂಡಿತ ಇದು ಅಂದ್ರೆ ಯಾಕಂದ್ರೆ ಇಷ್ಟು ಚೆನ್ನಾಗಿರುವಂತಹ ಹಸುಗಳನ್ನ ಓರಿಗಳನ್ನ ಕಸಾಯಿಖಾನೆಗೆ ಕೊಡ್ತಾರೆ. ಸೊ ಈ ರೀತಿ ಮಾಡ್ತಾ ಇರೋದ್ರಿಂದ ಏನಂತಂದ್ರೆ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ಇಷ್ಟು ಈ ರೀತಿಯಾದಂತಹ ಕೆಲಸಗಳನ್ನ ಖಂಡಿತವಾಗ್ಲೂ ಮಾಡೋದಕ್ಕೆ ಹೋಗ್ಬಿಡಿ, ದಯವಿಟ್ಟು ನಿಲ್ಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ ಹಸು ನೋಡಿ, ಕಸಾಯಿಖಾನೆಗೆ ಹೋಗಿದ್ದಂತ ಹಸು ಅಂತೆ ಇವರು ಕಾಪಾಡಿ ಕರ್ಕೊಂಡ್ ಬಂದಿದ್ದಾರೆ. ಈಗ ಇದನ್ನ ಉಳಿಸಿ ಇದನ್ನ ಕೂಟ ಕೂಡ ಮಾಡಿದ್ದಾರೆ. ಇವಾಗ ಮೆರಿತಾ ಇದೆ ಈ ಹಸುಗಳು. ಸೊ ತುಂಬಾ ಚೆನ್ನಾಗಿ ಮೆರಿತಾ ಇದೆ ಮತ್ತೆ ಅದ್ರದ ಉದ್ದ ಮತ್ತೆ ಪನ್ನ ಕೂಡ ನೋಡ್ಬೋದು, ಮೈಕಟ್ ನೋಡ್ಬೋದು. ಸೊ ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ಎಷ್ಟು ವರ್ಷಗಳಾಯ್ತು ಸರ್ ನಿಮ್ಮ ಮನೆಗೆ ಬಂದು? ಮೇಡಮ್ ನಾನ್ ತಗೊಂಡೆ 120 ಕೂಟ ಮಾಡೋದು 8 ತಿಂಗಳಾಯ್ತು ಮೇಡಮ್. 8 ತಿಂಗಳಿಂದ ಸಾಕಿದ್ದೀನಿ. ಮನೆಗೆ ಗೃಹ ಪ್ರವೇಶಕ್ಕೆ ಅಂತ ತಗೊಂಡಿದ್ದು ಮೇಡಮ್. ಗೃಹ ಪ್ರವೇಶಕ್ಕೆ ಅಂದ್ಬಿಟ್ಟು ಈಗ 7ನೇ ತಾರೀಕು ಗೃಹ ಪ್ರವೇಶ ಆಯ್ತು. ತುಂಬಾ ಜನ ಕೇಳಿದ್ರು ಗೃಹ ಪ್ರವೇಶ ಆಗೋ ಗಂಟ ವ್ಯಾಪಾರ ಇಲ್ಲ ಅಂತ ಹೇಳಿದೆ. ಈಗ ಬೇಬಿಸಿ ಹೇಳಿ ಮಾಡ್ಕೊಂಡು ನೋಡೋಣ ಪ್ರಯತ್ನ. ಈಗ ಹಂಗಾಗಿ ಇದಾಗೈತೆ ಮೇಡಮ್. ಯಾರೇ ಆದ್ರೂ ಅಷ್ಟೇ ನಾವು ಕೇಳ್ಕೊಳ್ಳೋದಿಷ್ಟೇ, ಕಸಾಯಿಖಾನೆಗೆ ಯಾರು ಕೊಡ್ಬೇಡಿ ಒಳ್ಳೆ ಪದಾರ್ಥ ಅಂತ ಕೇಳ್ಕೊತಾ ಇದೀವಿ ಮೇಡಮ್ ಅಷ್ಟೇ. ಸೊ ಖಂಡಿತ ಸರ್, ನಮಸ್ತೆ ಸರ್. ಸೊ ಖಂಡಿತ ಸರ್, ತುಂಬಾ ಚೆನ್ನಾಗಿ ಸಾಕಿದ್ದೀರಾ. ಕಸಾಯಿಖಾನೆಗೆ ಹೋಗಿದಂತಹ ಒಂದು ಹಸುವನ್ನ ಉಳಿಸಿ ತಗೊಂಡ್ ಬಂದು ತುಂಬಾ ಚೆನ್ನಾಗಿ ಸಾಕಿದ್ದೀರಾ. ಇದೇ ರೀತಿ ನಿಮ್ಮ ಹಳ್ಳಿಕ ಪ್ರೀತಿಯನ್ನ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ನಮ್ಮ ರೈತರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ರೈತರು ಎಲ್ಲ ಸಹಕಾರ ಪಟ್ಟಿ ಚೆನ್ನಾಗಿ ನೋಡ್ಕೊತಾ ಇದಾರೆ, ಎಲ್ಲ ಮಾಡ್ತಾ ಇದಾರೆ. ರೈತರು ಏನಂದ್ರೆ ಯಥೇಚ್ಛವಾಗಿ ಒಬ್ರಿಗೊಬ್ರು ಮೀರ್ಸಿ ಇಂತ ಹೆಸರುವಾಸಿಗೆ ದನ ಉಳಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ ಮೇಡಮ್. ಜಾತ್ರೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಬನ್ನೂರು ಜಾತ್ರೆ ಬಗ್ಗೆ? ಬನ್ನೂರು ಜಾತ್ರೆಯಲ್ಲಿ ಮೇಡಮ್ ಇದೇ ಫಸ್ಟ್ ನಾವು ಬಂದಿರೋದು. ಅಲ್ಲೇ ಒಂದು 5 ವರ್ಷ ಆಗಿತ್ತು ಬಂದು ನಿಲ್ತೋಗ್ಬಿಟ್ಟು. ಇವಾಗ ಪರವಾಗಿಲ್ಲ. ಈಗ ಅದ್ದೂರಿಯಾಗಿ ರಾಹುಲ್ ಗೌಡ ಅವರು ಯಥೇಚ್ಛವಾಗಿ ರಾಸುಗಳನ್ನ ಕರ್ಸಿ ಒಂದು ಹೆಸರು ಮಾಡ್ತಾ ಇದ್ದಾರೆ ಮೇಡಮ್. ಅವ್ರಿಗೂ ದೇವಸ್ಥಾನ ಪರವಾಗಿ ಅವರು ಒಳ್ಳೇದಾಗ್ಲಿ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.